ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇನು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಅಂದರೆ SBI ಆಶಾ ಸ್ಕಾಲರ್ಶಿಪ್ 2025 ಈಗ ಅಪ್ಲಿಕೇಶನ್ ಓಪನ್ ಆಗಿದೆ. ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ, ಈ ಥರ ಇದನ್ನು ಅಪ್ಲೈ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗ ನಾವು ನೋಡಬಹುದು, ಇಲ್ಲೇ ನಾವು ಈಗ ವೆಬ್ಸೈಟಲ್ಲಿ ಇರೋದಂದರೆ ಫಸ್ಟ್ ಆಫ್ ಆಲ್ ನಮ್ಮ ಮೊಬೈಲಲ್ಲಿ ನಾವು ಬಡ್ಡಿ ಫಾರ್ ಸ್ಟಡಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಬಡ್ಡಿ ಫಾರ್ ಸ್ಟಡಿ ಆ್ಯಪ್ ಫ್ರಮ್ ಪ್ಲೇಸ್ಟೋರ್. ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ ನಂತರ ಅದರಲ್ಲಿ ನಾವು ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು. ಈ ವಿಡಿಯೋ ನೀವು ಕೊನೆ ತನಕ ನೋಡಿದರೆ ಡೆಫಿನೆಟ್ ಆಗಿ ನಿಮಗೆ ಇದರಲ್ಲಿ ಇರುವ 4 to 5 ಟೈಪ್ ಸ್ಕಾಲರ್ಶಿಪ್ ಬಗ್ಗೆ ಕಂಪ್ಲೀಟ್ ಐಡಿಯಾ ಸಿಗುತ್ತೆ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಈಗ ಫಸ್ಟ್ ಸ್ಕಾಲರ್ಶಿಪ್ ಇದರಲ್ಲಿ ಇರುವುದು. ಈಗ ಇನ್ನೊಂದು ವಿಷಯ ಏನಂದರೆ, ನಾನೇನು ಮಾಡ್ತಾ ಇದ್ದೀನಿ, ಇನಿಷಿಯಲಿ ಎಲ್ಲ ಸ್ಕಾಲರ್ಶಿಪ್ ಎಷ್ಟು ಟೈಪ್ಸ್ ಇದಾವೆ ಫಸ್ಟ್ ಅದನ್ನು ನಾನು ಮೆನ್ಷನ್ ಮಾಡಿ ಬ್ರೀಫಾಗಿ ಹೇಳ್ತಾ ಇದ್ದೀನಿ. ನಂತರ ಸ್ಟೆಪ್ದಲ್ಲಿ ಈ ಸ್ಕಾಲರ್ಶಿಪ್ ಅಪ್ಲೈ ಯಾವ ಥರ ಮಾಡೋದಂತೂ ಕೂಡ ನಾನು ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಸ್ಕಾಲರ್ಶಿಪ್ ಇದರಲ್ಲಿ ಇರುವುದು SBI ಪ್ಲಾಟಿನಮ್ ಜುಬ್ಲಿ ಆಶಾ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ ಸ್ಟಡಿಯಿಂಗ್ ಫಾರ್ ಕ್ಲಾಸ್ 2, 9 to ಪೋಸ್ಟ್ ಗ್ರ್ಯಾಜುಯೇಟ್ ಅಪ್ ಟು, ಇಲ್ಲಿ ನಾವು ನೋಡಬಹುದು ಅಪ್ ಟು 20 lakh rupees ತನಕ ಇಲ್ಲಿ ಸ್ಕಾಲರ್ಶಿಪ್ ಅದು ಮೆನ್ಷನ್ ಮಾಡಿದ್ದಾರೆ. ಬನ್ನಿ ಈಗ ಒನ್ ಬೈ ಒನ್ ನೋಡುವ. SBI ಸ್ಕಾಲರ್ಶಿಪ್ ಫಸ್ಟ್ ಆಫ್ ಆಲ್ ಇಲ್ಲಿರುವುದು SBI ಪ್ಲಾಟಿನಮ್ ಸ್ಕಾಲರ್ಶಿಪ್ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಇದು ಅಪ್ಲೈ ಆಗುತ್ತೆ. ಎಷ್ಟು ಕೊಡ್ತಾರೆ ಅಮೌಂಟನ್ನು ನಾವಿಲ್ಲಿ ನೋಡ್ಬೋದು. 15,000 rupees ಫಾರ್ ಇಯರ್. 15,000 rupees ಫಾರ್ ಇಯರ್. ದ ಲಾಸ್ಟ್ ಡೇಟ್ ಈಸ್ 15 November 2025. ಈಗ ಡೀಟೇಲ್ಸ್ ನಾವಿಲ್ಲಿ ನೋಡಬಹುದು. ಕ್ಲಾಸ್ 9 to 12 ಓದ್ತಾ ಇರುವ ಸ್ಟೂಡೆಂಟ್ಸ್ ಪ್ರೀವಿಯಸ್ ಕ್ಲಾಸಲ್ಲಿ ಎಷ್ಟು ಸ್ಕೋರ್ ಮಾಡಿರಬೇಕಂದ್ರೆ 75% ಸ್ಕೋರ್ ಮಾಡಿರಬೇಕು ಮತ್ತು ಫ್ಯಾಮಿಲಿ ಇನ್ಕಮ್ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಮತ್ತು SC ಮತ್ತು ST ಸ್ಟೂಡೆಂಟ್ಸ್ಗಳಿದ್ದರೆ 10% ಇಲ್ಲಿ ನಾವು ನೋಡಬಹುದು ಪರ್ಸೆಂಟೇಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. 67.5% ಇದ್ದರೆ ಸಾಕು. ಮತ್ತು 50% ಸ್ಲಾಟ್ ಆರ್ ರಿಸರ್ವ್ಡ್ ಫಾರ್ ದಿ ಫೀಮೇಲ್, 50% ಸ್ಲಾಟ್ ಆರ್ ರಿಸರ್ವ್ಡ್ ಫಾರ್ ದಿ SC ಆ್ಯಂಡ್ ST. ಬೆನಿಫಿಟ್ ಅಪ್ ಟು 15,000 ತನಕ ಬೆನಿಫಿಟ್ಸನ್ನು ಕೊಡ್ತಾ ಇದ್ದಾರೆ. ಏನೆಲ್ಲ ಡಾಕ್ಯುಮೆಂಟ್ ಬೇಕಂದರೆ ಮಾರ್ಕ್ ಶೀಟ್, ಗೌರ್ಮೆಂಟ್ ಇಶ್ಯೂಡ್ ಐಡೆಂಟಿಟಿ ಪ್ರೂಫ್ ಮತ್ತು ಅಡ್ಮಿಷನ್ ಪ್ರೂಫ್ ಮತ್ತು ಇವೆಲ್ಲ ಫೋಟೋಗ್ರಾಫ್ ಆಫ್ ಅಪ್ಲಿಕೆಂಟ್ ಇವೆಲ್ಲ ತೊಗೊಂಡ್ಬಿಟ್ಟು ಬಡ್ಡಿ ಫಾರ್ ಸ್ಟಡಿ ಆ್ಯಪಲ್ಲಿ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಅದೇ ರೀತಿ ಇನ್ನೊಂದು ಸ್ಕಾಲರ್ಶಿಪ್ ಇದೆ, SBI ಪ್ಲಾಟಿನಮ್ ಜುಬ್ಲಿ ಆಶಾ ಸ್ಕಾಲರ್ಶಿಪ್ ಫಾರ್ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್. ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ ಇವರು ಕೊಡ್ತಾ ಇರೋದು 75,000 rupees ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಪೋಸ್ಟ್ ಗ್ರ್ಯಾಜುಯೇಷನ್ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಡೆಡ್ಲೈನ್ 15 November ಕೂಡ ಇದೆ. 2,50,000 rupees ಸ್ಕಾಲರ್ಶಿಪ್ಸನ್ನು ಕೊಡ್ತಾ ಇದ್ದಾರೆ. ಮತ್ತು ಮೆಡಿಕಲ್ ಸ್ಟೂಡೆಂಟ್ಸಿಗೆ 4,50,000 ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. IITಯಲ್ಲಿ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ 2 lakh ಸ್ಕಾಲರ್ಶಿಪ್ ಮತ್ತು IIMನಲ್ಲಿ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ 5 lakh ಸ್ಕಾಲರ್ಶಿಪ್ ಮತ್ತು ಓವರ್ಸೀಸಲ್ಲಿ ಓದ್ತಾ ಇರುವ SC ಮತ್ತು ST ಸ್ಟೂಡೆಂಟ್ಸ್ಗಳಿಗೆ ಅಪ್ ಟು 20 lakh rupees ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಈಗ ನಾನು ಒನ್ ಬೈ ಒನ್ ಡಿಟೇಲ್ ಆಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ನಾನು ಸ್ಕೂಲ್ ಸ್ಕಾಲರ್ಶಿಪ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಅದೇ ರೀತಿ ಅಂಡರ್ ಗ್ರ್ಯಾಜುಯೇಷನ್ ಸ್ಕಾಲರ್ಶಿಪ್ಪದಲ್ಲಿ ನಾವು ವಿಡಿಯೋ ಇದು ನೋಡಬಹುದು. ಇಲ್ಲೇ ಇಂಡಿಯನ್ ನ್ಯಾಷನಲ್ ಆಗಿರಬೇಕು ಮತ್ತು ಅಪ್ಲಿಕೆಂಟ್ ಮಸ್ಟ್ ಬಿ ಸ್ಟಡಿಯಿಂಗ್ ಇನ್ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ ಇನ್ ಪ್ರೀಮಿಯರ್ ಯೂನಿವರ್ಸಿಟಿ ಆರ್ ಕಾಲೇಜ್ ಇನ್ ಇಂಡಿಯಾ ಟಾಪ್ 300 ಇನ್ಸ್ಟಿಟ್ಯೂಟಲ್ಲಿ CGPA 75% ಆಗಿರಬೇಕು. ಗ್ರಾಸ್ ಫ್ಯಾಮಿಲಿ ಇನ್ಕಮ್ 6 lakh ಆಗಿರಬೇಕು. ಮತ್ತು ನೀವು ಯಾವ ಕಾಲೇಜ್ ಓದ್ತಾ ಇದ್ದೀರಿ ಅದು NIRF ಲಿಸ್ಟಲ್ಲಿರಬೇಕು ಅಥವಾ NAC ಗ್ರೇಡ್ ಅಕ್ರಿಡೇಷನ್ ಆಗಿರಬೇಕು. ರೇಟಿಂಗ್ A ಅಥವಾ ರೇಟಿಂಗ್ A ಮತ್ತು ಅದಕ್ಕಿಂತ A+ ಅದು ಪಡೆದಿರಬೇಕು. ಇಲ್ಲಿ ಕೂಡ 50% ರಿಸರ್ವೇಷನ್ ಫಾರ್ ಫೀಮೇಲ್ ಇದೆ ಮತ್ತು SC ST ಸ್ಟೂಡೆಂಟ್ಸ್ಗೂ ಕೂಡ ರಿಸರ್ವೇಷನ್ ಇದೆ. ಇಲ್ಲಿ ಅಪ್ ಟು 75,000 rupees ತನಕ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಎಲ್ಲ ರೀತಿ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ ಬಂತು, ಇದರಲ್ಲಿ ಎಲ್ಲ ರೀತಿ ಡಿಗ್ರಿ ಬಂತು. ಅದೇ ರೀತಿ ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಡಿಗ್ರಿ ನಂತರ ಓದ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೂ ಕೂಡ ಇಲ್ಲೇ ನಾವು ನೋಡಬಹುದು 75% ಆಗಿರಬೇಕು. ಪ್ರೀವಿಯಸ್ ಕ್ಲಾಸಲ್ಲಿ 6 lakh rupees ಫ್ಯಾಮಿಲಿ ಇನ್ಕಮ್ ಇದೆ. 6 lakh rupees ಫ್ಯಾಮಿಲಿ ಇನ್ಕಮ್ ಲಿಮಿಟ್. SC ST ಸ್ಟೂಡೆಂಟ್ಸಿಗೆ 10% ಇಲ್ಲಿ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. 2,50,000 rupees ಸ್ಕಾಲರ್ಶಿಪ್ ಅಮೌಂಟ್ ಇಲ್ಲೇ ಬರುತ್ತೆ. ಮತ್ತು ಇಲ್ಲಿ ನಾವು ನೋಡ್ಬೋದು ಮಾರ್ಕ್ಸ್ ಕಾರ್ಡ್,
ಗೌರ್ಮೆಂಟ್ ಇಶ್ಯೂ ಐಡೆಂಟಿಟಿ ಕಾರ್ಡ್, ಫೀ ರೆಸಿಪ್ಟ್ ಇವೆಲ್ಲ ತೊಗೊಂಡ್ಬಿಟ್ಟು ಬಡಿ ಫಾರ್ ಸ್ಟಡಿ ಆ್ಯಪಲ್ಲಿ ಅಪ್ಲೈ ಅಂತ ಮಾಡಬೇಕಾಗುತ್ತೆ. ಇವೆಲ್ಲ ಆದ ನಂತರ ಈಗ ನಾನು ನೋಡಬಹುದು, ನಾನು ಅಪ್ಲೈ ಯಾವ ಥರ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಇದರಲ್ಲಿ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ನೋಡಬಹುದು, ನಾವು ಸೈನ್ ಇನ್ ಆಗಬೇಕು. ಇದರಿಂದ ನಮ್ಮ ಗೂಗಲ್ ಅಕೌಂಟ್ಲಿಂದ ನಾವು ಮೊದಲು ಸೈನ್ ಇನ್ ಆಗಬೇಕು. ಈಗ ನಾನು ಸೈನ್ ಇನ್ ಆಗ್ತಾ ಇದ್ದೀನಿ. ಸೈನ್ ಇನ್ ಆಗಿದ ನಂತರ ನಿಮ್ಮದು ಇಮೇಲ್ ಐ ಡಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೈನ್ ಇನ್ ಆದ ನಂತರ ಇಲ್ಲಿ ನಾವು ನೋಡ್ಬೋದು, ಯು ಹ್ಯಾವ್ ಸಕ್ಸಸ್ಫುಲಿ ಲಾಗ್ಡ್ ಇನ್ ಅಂತ ಬರುತ್ತೆ. ಲಾಗ್ಡ್ ಇನ್ ಅಂತ ಅಂದ ನಂತರ ಇಲ್ಲಿ ನಾವು ನೋಡ್ಬೋದು ಸ್ಕಾಲರ್ಶಿಪ್ ಅಬೌಟ್ ಪ್ರೋಗ್ರಾಮ್ ಅಂತ ಬರುತ್ತೆ. ಇದು SBIದು ಆಫಿಷಿಯಲ್ ಪೋರ್ಟಲ್ ಆಗಿದೆ. ಈ SBI ಆಫಿಷಿಯಲ್ ಪೋರ್ಟಲ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಾವು ನೋಡಬಹುದು, ಇದರಲ್ಲಿ ನಾವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗುತ್ತೆ. ಆಶಾ ಸ್ಕಾಲರ್ಶಿಪ್ಪಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡಬಹುದು, ಇದು ಸ್ಕೂಲ್, UG, PG, ಮೆಡಿಕಲ್, IIT, IIM, ಓವರ್ಸೀಸ್ ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾನೂ ಕೂಡ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಪ್ರೊಸೆಸಲ್ಲಿ ಕ್ಲಿಕ್ ಅಪ್ಲೈ ನಾವು ಅಂತ ಮಾಡಿ ಲಾಗಿನ್ ಮಾಡಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಕೂಡ ಫಿಲ್ ಮಾಡಿ ಡಾಕ್ಯುಮೆಂಟ್ ಆ್ಯಂಡ್ ಅಪ್ರೂವ್ ಅಂತ ಕೊಡಬೇಕಾಗತ್ತೆ. ಈಗ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು, ಇವೆಲ್ಲ ಮಾಹಿತಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ ಈಗ SBI ಫೌಂಡೇಶನ್ ಸ್ಕಾಲರ್ಶಿಪ್ ಇಲ್ಲಿದೆ. ಸ್ಟೆಪ್ ಬೈ ಸ್ಟೆಪ್ ಈಚ್ ಸ್ಟೆಪ್ಪನ್ನು ನೀವು ಇಲ್ಲೇ ಫಿಲ್ ಮಾಡಬೇಕಾಗತ್ತೆ. ಈಗ ಸ್ಕೂಲ್ದಿದ್ದರೆ ಸ್ಕೂಲ್ ಎಜುಕೇಷನ್ ಅಂತ ಕ್ಲಿಕ್ ಮಾಡಿ ಸ್ಟಾರ್ಟ್ ಮಾಡಬೇಕು ಮತ್ತು ಇದರಲ್ಲಿ ಇರುವ ಎಲ್ಲ ಟ್ಯಾಬ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಬಡಿ ಫಾರ್ ಸ್ಟಡಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಇವೆಲ್ಲ ಟ್ಯಾಬ್ಸನ್ನು ಸ್ಟೂಡೆಂಟ್ ಪರ್ಸನಲ್ ಇನ್ಫಾರ್ಮೇಷನ್ ಮತ್ತು ಪರ್ಮನೆಂಟ್ ಅಡ್ರೆಸ್, ಅದೇ ರೀತಿ ಎಜುಕೇಷನಲ್ ಡೀಟೇಲ್ಸ್, ಫ್ಯಾಮಿಲಿ ಮೆಂಬರ್ಸ್, ಡಾಕ್ಯುಮೆಂಟ್ಸ್, ರೆಫರೆನ್ಸ್, ಬ್ಯಾಂಕ್ ಡೀಟೇಲ್ಸ್, ಮೋರ್ ಅಬೌಟ್ ಯುವರ್ ಸೆಲ್ಫ್ ಮತ್ತು ಇವೆಲ್ಲ 4 ಚೆಕ್ ಬಾಕ್ಸನ್ನು ಟಿಕ್ ಮಾಡಿ 4 ಚೆಕ್ ಬಾಕ್ಸನ್ನು ಟಿಕ್ ಮಾಡಿಬಿಟ್ಟು ನಂತರ ಕೊನೆಗೆ ಪ್ರಿವ್ಯೂ ಅಂತ ನೀವು ಸಬ್ಮಿಟ್ ಮಾಡಬೇಕು. ಪ್ರಿವ್ಯೂ ಅಂತ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಕನ್ಫರ್ಮೇಷನ್ ಮೇಲೂ ಬರುತ್ತೆ ಮತ್ತು ಬೇಸ್ಡ್ ಆನ್ ಯುವರ್ ಮೆರಿಟ್ ಮತ್ತು ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಮೇಲೆ ಈ ಸ್ಕಾಲರ್ಶಿಪ್ ನಿಮಗೆ ಸೆಲೆಕ್ಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಈ ಸ್ಕಾಲರ್ಶಿಪ್ ಸ್ಕೂಲ್, ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್, ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ ಮತ್ತು IIT, IIM, ಓವರ್ಸೀಸ್ ಸ್ಕಾಲರ್ಶಿಪ್ ಅಂದರೆ ಬೇರೆ ದೇಶದಲ್ಲಿ ಸ್ಟಡಿ ಮಾಡ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಕೂಡ ಈ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗುತ್ತೆ. ಅದಕ್ಕೆ ಈ ಸ್ಕಾಲರ್ಶಿಪ್ ಮಾಹಿತಿಯನ್ನು ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಮತ್ತು ಎಲ್ಲ ಇದರದ್ದು ಬಿಫೋರ್ 15th of November 2025 ಇದು ಡೆಡ್ಲೈನ್ ಆಗಿದೆ. ಡೆಡ್ಲೈನ್ ಮುಟ್ಟೋಕ್ಕಿಂತ ಮುಂಚೆ ಇದನ್ನು ಅಪ್ಲೈ ಮಾಡಿ. ಥ್ಯಾಂಕ್ ಯು.